ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈಗ ನಾವು ಬಂದಿರೋದು ಹಳೇಬೀಡು. ಈಗ ಬೇಲೂರಿನ ದೇವಸ್ಥಾನ, ಅಲ್ಲಿ ಕಲಾಕೃತಿಗಳನ್ನೆಲ್ಲ ನೋಡಿಕೊಂಡು ಈಗ ನಾವು ಸೀದಾ ಬಂದಿದ್ದೆ ಹಳೇಬೀಡಿಗೆ. ಇಲ್ಲೂ ಸಹ ಸೇಮ್ ಅದೇ ಥರ ಬೇಲೂರಿನಲ್ಲಿ ಹೇಗೆ ಆ ಕಲೆ, ವಾಸ್ತು, ಶಿಲ್ಪ ಎಷ್ಟು ಅದ್ಭುತವಾಗಿದೆ ಅಂದರೆ ಅದೇ ರೀತಿ ಇಲ್ಲಿ ಹಳೇಬೀಡಲ್ಲೂ ಸಹ ಇದೆ. ಬರ್ತಾ ಇದ್ದಾಗೆ ಎಂಟ್ರಿಯಲ್ಲೇ ಗಣಪತಿಯ ಬೃಹದಾಕಾರದ ಒಂದು ವಿಗ್ರಹ, ಹಾಗೆ ಈ ಬೃಂದಾವನದ ಮಧ್ಯದಲ್ಲಿ ಶಿವಲಿಂಗ. ಈಗ ನೋಡಿ ಎಷ್ಟು ಅದ್ಭುತವಾಗಿದೆ ದೇವಸ್ಥಾನ. ಸ್ನೇಹಿತರೆ, ಈ ಜಾಗದಲ್ಲಿ ಬಂದರೆ ಒಂಥರ ನಾವು ಮೈ ಮರೆತು ಇದನ್ನೆಲ್ಲ ನೋಡ್ತಾ ಇದ್ದರೆ ಒಂಥರ ನಾವು ಯಾವುದೋ ಬೇರೆ ಪ್ರಪಂಚಕ್ಕೆ ಬಂದಿದ್ವಿ, ಏನೋ ಒಂದು ಬೇರೆ ಒಂದು ಏನು ಆಗಿನ ಕಾಲದ ಇದನ್ನೆಲ್ಲ ನೋಡ್ತಾ ಇದ್ದರೆ, ವೈಭವಗಳನ್ನ ನೋಡ್ತಾ ಇದ್ದರೆ ನಮ್ಮ ಎಲ್ಲ ಬೇರೆ ಚಿಂತನೆಗಳೆಲ್ಲ ಮರೆತು ಇದನ್ನು ನೋಡೋ ರೀತಿ ನಮ್ಮ ಮನಸ್ಸಿನ ಭಾವನೆನೇ ಒಂಥರ ಬದಲಾವಣೆ ಆಗಿಬಿಡುತ್ತೆ. ಒಂದೊಂದು ಕೆತ್ತನೆ ಇದನ್ನೆಲ್ಲ ನೋಡೋದು ಒಂಥರ ತುಂಬ ಖುಷಿಯಾದಂಥ ಅನುಭವ. ಅಂದರೆ ಇದನ್ನೆಲ್ಲ ಮಕ್ಕಳುಗಳಿಗೆಲ್ಲ ತೋರಿಸಿ ಅವ್ರಿಗೂ ಒಂಥರ ಖುಷಿ ಪಡುತ್ತೆ. ಸ್ನೇಹಿತರೆ, ಅದೇ ಹೇಳಿದಾಗೆ ನಾನು ಈ ದೇವಸ್ಥಾನ ಇದ್ರ ಬಗ್ಗೆ ಎಲ್ಲ ಏನು ನಿಮಗೆ ವಿವರಗಳನ್ನ ಏನು ಕೊಡಲ್ಲ, ಹಾಗೆ ಸುಮ್ಮನೆ ನೋಡೋಣ ಬನ್ನಿ. ಹಾಂ ನಡ್ರಿ ನಡ್ರಿ. ನೋಡಿ ಹೆಂಗೈತೆ. ಹಾಂ ಮಮತಾ, ನೋಡಿ ಇಲ್ಲಿ ಹೆಂಗೆ ಕೆತ್ತವ್ರೆ ಇದನ್ನ. ಸರ ಇಲ್ಲಿ ನೋಡಿ ಬರ್ರಿ.
ಏನು ಕೆತ್ತಿರ್ತಾರೆ ಅಲ್ವಾ ಅದೇ ಅಲ್ಲಿ ಫಸ್ಟ್ ನಂದಿ ಆಯ್ತು, ನೆಕ್ಸ್ಟ್ ನಂದಿ ನೋಡ್ಕೊಂಡು ಒಳಗಡೆ ಬರ್ತೀವಿ. ಏನು ಜಾಸ್ತಿ ಮಾತಾಡಲ್ಲ, ಸಿಂಪಲ್ ಆಗಿ ಬಿಟ್ಬಿಡ್ತೀವಿ. ಇದೆಲ್ಲ ತುಂಬ ತಿಳ್ಕೊಂಡಿರ್ಬೇಕು ಮಾತಾಡಬೇಕು ಅಂದರೆ. ನೋಡೋದು ಈ ಕೆತ್ತನೆಗಳು ಇವುಗಳು ನೋಡಿದ್ರೆ ಸಾಕು. ಅದೇ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸ್ನೇಹಿತರೆ, ಹಳೇಬೀಡು ನೋಡಿಕೊಂಡು ನಾವು ನೆಕ್ಸ್ಟು ಬಂದಂಥ ಪ್ಲೇಸೇ ಇಲ್ಲಿ ಒಂದು ಅಣೆಕಟ್ಟೆ ಇದೆ, ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಯಗಾಚಿ ಅಣೆಕಟ್ಟ ಅಂತ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದು ಡ್ಯಾಮಲ್ಲಿ ನೀರೇನಾದ್ರು ಬಿಟ್ಟಿದ್ದಾರ ಏನು ನೋಡೋಣ ಅಂತಂದ್ಬಿಟ್ಟು ಬಂದಿದ್ದೀವಿ ಒಳಗಡೆ. ಯಗಾಚಿ ಅಣೆಕಟ್ಟು. ಬರ್ತಾ ದಾರಿಯಲ್ಲಿ ಇದೊಂದು ಪ್ಲೇಸ್ ಸಿಕ್ತಲ್ಲ, ಹಾಗೆ ಇದನ್ನು ನೋಡಿಕೊಂಡು ಹೋಗೋಣ ಅಂತ ಎಲ್ಲರೂ ನೋಡಿ ಡ್ಯಾಮ್ ಹತ್ರ ಬಂದಿದ್ವಿ. ನೋಡಿ ಡ್ಯಾಮ್ ತುಂಬ ನೀರಿದೆ. ಅಂದರೆ ಒಂದು ಜಾಗಕ್ಕೆ ಪ್ರವಾಸಕ್ಕೆ ಅಂತ ಹೋಗುವಾಗ ಸಿಗುವಂಥ ಸಾಕಷ್ಟು ಏನು ಪ್ರವಾಸಿ ಸ್ಥಳಗಳು, ಅಂದರೆ ಎಲ್ಲ ಜಾಗಕ್ಕೂ ಭೇಟಿ ಕೊಡೋಕ್ಕಲ್ಲ ನಾವೇನಂದರೆ ಆ ಸಮಯ ಸಾಕಾಗೋಲ್ಲ. ಹಾಗಾಗಿ ಕೆಲವು ಮುಖ್ಯವಾದಂಥ ಪ್ಲೇಸ್ಗಳನ್ನು ನೋಡಿಕೊಂಡು ಹಾಗೆ ಈಗ ನೆಕ್ಸ್ಟು ಇನ್ನೇನಿದ್ರು ನಾವು ಒಂದು ಉಳ್ಕೊಳ್ಳೋಕ್ಕೆ ಆಲ್ಟ್ಗೆ ಹೋಗ್ತಾಯಿದ್ವಿ. ಹಾಗಾಗಿ ಇದು ಆನ್ ದ ವೇ ದಾರಿಲಿ ಸಿಕ್ತಲ್ಲ, ಇದನ್ನು ನೋಡ್ಕೊಂಡು ಹೊರಟೋಗೋಣ ಅಂತ ಅಂದ್ಬಿಟ್ಟು ನೋಡಿ ಈಗ ನಾವು ಈ ಯಗಾಚಿ ಡ್ಯಾಮ್ ಹತ್ರ ಬಂದಿದ್ವಿ. ಬನ್ನಿ ಹಾಗೆ ಡ್ಯಾಮ್ ಒಳಗಡೆ ಹೇಗಿದೆ ಏನು ಎಲ್ಲನೂ ನೋಡೋಣ. ನೋಡಿ ಈ ಕಡೆ ನೀರು ಹರಿತಾ ಇದೆ, ಒಂದು ಕಡೆ ತುಂಬ ಜನ ಪ್ರವಾಸಿಗರು ಬಂದು ನೋಡ್ಕೊಂಡು ಹೋಗ್ತಾಯಿದ್ದಾರೆ. ಈ ಕಡೆ ಎಲ್ಲ ತುಂಬ ಏನು ಹಣ್ಣಿನ ಮರಗಳು ಎಲ್ಲವನ್ನು ಹಾಕಿದ್ದಾರೆ ಇಲ್ಲಿ. ನೋಡಿ ಹೇಗಿದೆ ಡ್ಯಾಮ್. ಈ ಕಡೆ ಏನು ಉದ್ಯಾನವನ ಮಾಡಿದರೆ ಎಲ್ಲ ರೀತಿಯ ಮರಗಳು ಹಾಗೂ ಹಣ್ಣಿನ ಮರಗಳನ್ನೆಲ್ಲ ಹಾಕಿದ್ದಾರೆ. ನೋಡಿ ಇಲ್ಲಿ ನೀರು
ಹರಿತಾ ಇದೆ. ವಿದ್ಯುತ್ ಘಟಕ ಅಂದರೆ ವಿದ್ಯುತ್ ಉತ್ಪಾದನೆ ಮಾಡುವಂತಹ ಜಾಗ ಇದು. ಇಲ್ಲಿ ನೀರು ಹರಿತೀಯಲ್ಲ, ಅಲ್ಲಿ ಒಂದು ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ ಅದು. ಹಾಗೆ ಈ ಕಡೆ ಡ್ಯಾಮ್ ಗೇಟ್ ಹತ್ರ ಬಂದು, ಆದರೆ ಅಲ್ಲಿ ನೋಡಿದ್ರೆ ಸ್ವಲ್ಪನೂ ನೀರಿಲ್ಲ. ಯಾಕಂದರೆ ಯಾವುದೇ ಗೇಟನ್ನು ಓಪನ್ ಮಾಡಿಲ್ಲ. ಯಾಕಂದರೆ ನೀರು ಹೆಚ್ಚಾದಾಗ ಗೇಟನ್ನು ಓಪನ್ ಮಾಡಿ ನೀರನ್ನು ಬಿಡ್ತಾರೆ. ಎಲ್ಲ ಗೇಟನ್ನು ಸಹ ಈಗ ಕ್ಲೋಸ್ ಮಾಡಿದ್ದಾರೆ. ಚೆನ್ನಾಗಿರುತ್ತೆ ನೀರು ಬಿಟ್ಟಾಗ. ಅಂದರೆ ಗೇಟನ್ನು ಓಪನ್ ಮಾಡಿ ನೀರು ಬಿಟ್ಟಾಗ ಈ ಜಾಗನ ನೋಡೋಕ್ಕೆ ಹಬ್ಬ ಅದ್ಭುತವಾಗಿರುತ್ತೆ. ಮೈ ನವಿರೇಳಿಸುವಂಥ ದೃಶ್ಯವನ್ನು, ಆ ನೀರು, ಆ ಫೋರ್ಸು, ಆ ಬರುವಂಥ ನೀರನ್ನು ನೋಡ್ತಾ ಇದ್ದರೆ ಆ ಖುಷಿನೇ ಬೇರೆ. ಆದರೆ ನಮಗೆ ಏನಂದರೆ, ನಾವು ಬಂದಂಥ ಸಮಯದಲ್ಲಿ ಯಾವುದೇ ಗೇಟ್ ಸಹ ಓಪನ್ ಆಗಿರಲಿಲ್ಲ. ಏನಂದರೆ ನೋಡೋಕ್ಕೆ ಒಂಥರ ಒಳ್ಳೆ ಪ್ಲೇಸು, ಚೆನ್ನಾಗಿದೆ. ಏನಂದರೆ ಇದೆಲ್ಲ ಒಂಥರ ಬೋನಸ್ ಇದ್ದಂಗೆ. ಅಂದರೆ ಪ್ರವಾಸಕ್ಕೆ ಹೊರಟಾಗ ಆನ್ ದ ವೇ ಸಿಕ್ಕಂಥ ಜಾಗಗಳು. ಮಕ್ಕಳಿಗೆ ಒಂದೊಂದು ಹೊಸ ಜಾಗಗಳನ್ನ ತೋರಿಸಿದಾಗ ಅವ್ರಿಗೂ ಖುಷಿಯಾಗುತ್ತೆ. ನಾವು ಒಂದು ಹೊಸ ಜಾಗಗಳನ್ನ ನೋಡಿದಾಗ ನಮಗೂ ಅದ್ರ ಬಗ್ಗೆ ಒಂದಷ್ಟು ವಿಷಯಗಳು ತಿಳ್ಕೊಬೋದು. ಹಾಗಾಗಿ ಇಲ್ಲಿಗೆ ಬಂದು ಸರಿ ಆಯಿತು. ಅದು ಮುಗಿಸ್ಕೊಂಡು ಪಕ್ಕದಲ್ಲೇ ಒಂದು ಏನು ಬೋಟಿಂಗ್ ಸ್ಪೋರ್ಟ್ಸ್ದೊಂದು ಜಾಗ ಇತ್ತು. ಅಂದರೆ ಬೋಟಿಂಗ್ ಎಲ್ಲ ಮಾಡ್ಬೋದು ಅಂತ ಹೇಳಿದ್ರು. ಆ ಜಾಗಕ್ಕೆ ಬಂದು ನೋಡಿ, ಅಲ್ಲೆಲ್ಲ ನೋಡಿ ಹೇಗೆ ಕಾಲ ಕಳೀತಾ ಇದ್ದಾರೆ, ಬೋಟಿಂಗ್ ಮಾಡ್ತಾಯಿದ್ದಾರೆ. ಇಲ್ಲಿ ಸಿಂಗಲ್ ಇಬ್ಬರು ಓಡಿಸೋವಂಥ ಬೋಟು ನೋಡಿ ಇಲ್ಲಿ ಹೇಗಿದೆ. ತುಂಬ ಸಖತ್ತಾಗಿತ್ತು. ಇದನ್ನೆಲ್ಲ ನೋಡೋಣ ಅಂದ್ಬಿಟ್ಟು ಹಾಗೆ ಪಕ್ಕದಲ್ಲೇ, ಅಂದರೆ ಅದೇ ಡ್ಯಾಮ್ ನೀರಲ್ಲೇ ಪಕ್ಕದಲ್ಲಿ ಬಂದರೆ ಈ ಜಾಗ ಸಿಗುತ್ತೆ. ಬೋಟಿಂಗ್ ಸ್ಪೋರ್ಟ್ಸ್ ಪ್ಲೇಸು. ಬನ್ನಿ ಅಲ್ಲೇ ಎಲ್ಲರೂ ಬೋಟಿಂಗ್ ಒಂದು ರೌಂಡ್ ಹೋಗೋಣ ಅಂತ ಅಂದ್ಬಿಟ್ಟು ಮಾತಾಡಿಕೊಂಡು, ಆದರೆ ಯಾಕೆ ಯಾರೂ ಮನಸ್ಸು ಮಾಡಲಿಲ್ಲ ಬೋಟಿಂಗ್ ಹೋಗೋಕ್ಕೆ. ಹಾಗೆ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಇದನ್ನೇ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದು, ತುಂಬ ಜನ ಪ್ರವಾಸಿಗರು ನೋಡಿ ಅಲ್ಲಿ ಸಿಂಗಲ್ ಬೋಟು ಮತ್ತು ಏನು 10 ಜನ 20 ಜನದ ತನಕ ಕೂರಿಸ್ಕೊಳ್ಳೋಂಥ ದೊಡ್ಡ ಬೋಟ್ಗಳು ಸಹ ಇದೆ. ಯಾಕೋ ಯಾರಿಗೂ ಬೋಟಿಂಗ್ ಹೋಗೋಕ್ಕೆ ಮನಸ್ಸಾಗಲಿಲ್ಲ. ಅದಕ್ಕೋಸ್ಕರ ಬೋಟಿಂಗ್ಗೆ ಹೋಗಲಿಲ್ಲ. ಮಕ್ಕಳುಗಳು ಕೇಳಿದ್ರು, ಅವರೂ ಸಹ ಬೋಟಿಂಗು ಮಾಡೋಕ್ಕೆ ಮನಸ್ಸು ಮಾಡಲಿಲ್ಲ ಸ್ನೇಹಿತರೆ. ಹಾಗಾಗಿ ಎಲ್ಲ ಸುತ್ತಮುತ್ತ ಹೇಗಿದೆ ಅನ್ನೋದನ್ನೆಲ್ಲ ನೋಡಿಕೊಂಡು, ಇಲ್ಲಿ ನೋಡಿದ್ರೆ ಇಲ್ಲಿ ಗಸಗಸೆ ಮರ ಇದೆ. ಅಲ್ಲಿ ಗಸಗಸೆ ಹಣ್ಣನ್ನು ಹುಡುಕ್ತಾ ಗಸಗಸೆ ಹಣ್ಣು ಕಿತ್ಕೊಂಡು ತಿಂತಾಯಿದ್ದಾರೆ ನಮ್ಮ ಇವ್ರುಗಳೆಲ್ಲ. ಸರಿ ಆಯಿತು, ಏನೋ ಒಂದು ಟೈಮ್ ಪಾಸ್ ಮಾಡೋಕ್ಕೆ ಏನಾದ್ರು ಒಂದು ಬೇಕಲ್ಲ. ಹಾಗೆ ಗಸಗಸೆ ಹಣ್ಣು ಅಲ್ಲೇ ಕಿತ್ತು ಅದು ತಿನ್ನೋದು, ಅದರ ರುಚಿನೇ ಒಂಥರ ಬೇರೆ, ತುಂಬ ಚೆನ್ನಾಗಿರುತ್ತೆ. ಅದು ಕಣ್ಣನ್ನು ಕಿತ್ತು ತಿಂದಿರೋರಿಗೆ ಗೊತ್ತಿರುತ್ತೆ. ಸ್ನೇಹಿತರೆ, ಇದಿಷ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.